ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೇನು ಅಷ್ಟೇನೆ ಪರ್ಮಿಷನ್ ಕೊಟ್ಟಿದ್ದಾಯ್ತಲ್ಲ, ಫೋಟೋಶೂಟ್ ಶುರು ಮಾಡೋಣ. ದೀಪಿಕಾ, ಅದೊಂದು ಬಟ್ಟೆ ಸಾಕಾಗಲ್ಲ ಅನ್ಸುತ್ತೆ. ಮಗುಗೆ ಮೈಕೈ ನೋವು ಬರುತ್ತೆ. ಇನ್ನೊಂದು ಬಟ್ಟೆ ಹಾಸ್ತ್ಯಾ? ಮಗುಗೆ ಮೇಕಪ್ ಅಂತ ಎಲ್ಲ ಏನೂ ಬೇಡ. ಇಷ್ಟು ಎಳೆ ಮಗುಗೆ ಅದೆಲ್ಲ ಮಾಡಬಾರ್ದು. ಮಗುನ ಸ್ವಲ್ಪ ಪಕ್ಕಕ್ಕೆ ಮಲಗಿಸು. ತಲೆದಿಮ್ ಸರಿ ಮಾಡು. ಬೇಡ, ಫೋಟೋಶೂಟ್ ಎಲ್ಲ ಇವಾಗ ಬೇಡ ಅನ್ಸುತ್ತೆ. ಮಗು ಇನ್ನೂ ಎಳೆದು, ಇನ್ನೊಂದು 2 ತಿಂಗಳಾಗಲಿ, ಆಮೇಲೆ ಮಾಡಿದ್ರಾಯ್ತು. ಇವಾಗ ಫೋಟೋಶೂಟ್ ಅಂದರೆ ಮಗುಗೆ ದೃಷ್ಟಿ ಆಗುತ್ತೆ. ಮಗುಗೆ ನಿದ್ದೆ ಬಂದಿದೆ ಅನ್ಸುತ್ತೆ. ನಾನು ಹೋಗಿ ಮಲಗಿಸ್ತೀನಿ. ಅವಳು ಹೇಳೋದು ಸರಿಯಾಗೇ ಇತ್ತು. ಇಷ್ಟಪಟ್ಟು ಪಾಪುಗೆ ಫೋಟೋಶೂಟ್ ಅನ್ನೋ ನೆಪದಲ್ಲಿ ಹಿಂಸೆ ಕೊಡೋದು ಸರಿಯಲ್ಲ. ಮಗುಗೆ ಆಯಾಸ ಆಗ್ಬೋದು, ದೃಷ್ಟಿನೂ ಆಗ್ಬೋದು. ಇನ್ನು ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಫೋಟೋಶೂಟ್ ಮಾಡಿದ್ರೆ ಆಯ್ತು. ಅಯ್ಯೋ, ಏನಾಯ್ತು ಕಂದ? ಆಯ್ತಾಯ್ತು. ಏನಾಯ್ತೆ? ಭೂಮಿ, ಏನಾಯ್ತು? ಮಗು ಯಾಕೆ ಇಷ್ಟೊಂದು ಅಳ್ತಿದೆ? ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಹಾಲು ಕೊಡ್ತಿದ್ದೀನಿ, ಸರಿಯಾಗಿ ಕುಡಿತಾನೂ ಇಲ್ಲ. ಮಗು ಮೈ ಬೆಚ್ಚಿಗಿದೆ. ಮಗುಗೆ ಜ್ವರ ಬಂದಿದೆ. ಈಗಲೇ ಮಗುನ ತುಳಸಿ ಅಮ್ಮನ ಹತ್ರ ಕರ್ಕೊಂಡು ಹೋಗೋಣ. ಬಾ ಪೂರ್ಣಿ. ಇಲ್ಲ, ಮಗುನ ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಲ್ಲ ಪೂರ್ಣಿ, ಮಗುಗೇನಾಗಿದೆ ಅನ್ನೋದು ಮೊದಲು ತಾಯಿಗೆ ಗೊತ್ತಾಗುತ್ತೆ. ತುಳಸಿ ಅಮ್ಮನ ಹತ್ರ ಕರ್ಕೊಂಡು ಹೋಗೋಣ. ಏನು ಹೇಳ್ತಿದ್ಯಾ ನೀನು? ಮಗುವಿನ ತಾಯಿ ನಾನು. ಮಗುಗೇನು ಬೇಕು ಏನು ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ. ಮಗುಗೆ ಜ್ವರ ಬಂದಿದೆ ಅಂದಮೇಲೆ ಡಾಕ್ಟರ್ ಹತ್ರ ತಾನೇ ಕರ್ಕೊಂಡು ಹೋಗ್ಬೇಕು. ಮಗುನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನೀನು ಇದ್ರಲ್ಲಿ ತಲೆ ಹಾಕ್ಬೇಡ. ಅಮ್ಮ, ಮಗುಗೆ ಯಾಕೋ ತುಂಬ ಜ್ವರ ಬಂದಿದೆ, ನೀವು ಬನ್ನಿ. ಪೂರ್ಣಿನೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳಲ್ವಾ? ಮಗನ ಪೂರ್ಣಿನೇ ನೋಡ್ಕೊಳ್ಳಿ. ಅಮ್ಮ, ಮಗು ಹುಷಾರಿಲ್ಲ ಅಂತ ಪೂರ್ಣಿ ಫೋನ್ ಮಾಡಿದ್ಲು. ಅದಕ್ಕೆ ಡಾಕ್ಟರ್ ಕರ್ಕೊಬಂದೆ. ಬನ್ನಿ ಡಾಕ್ಟ್ರ್.
ಮಗುಗೆ ಹೈ ಫೀವರ್ ಬಂದಿದೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ನನ್ನ ಮಗು ಹುಷಾರು ತಪ್ಪಕ್ಕೆ ಹೇಗೆ ಸಾಧ್ಯ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಗಾಬರಿ ಆಗಬೇಡಿ. ಈ ಸಮಯದಲ್ಲಿ ಮಕ್ಕಳಿಗೆ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇಂಥ ಕಾಯಿಲೆಗಳು ಬರೋದು ಸಹಜ. ಇಮ್ಯುನಿಟಿ ಕಮ್ಮಿ ಇರುತ್ತಾ? ಇಮ್ಯುನಿಟಿಗೋಸ್ಕರ ಏನಾದರೂ ಮೆಡಿಸಿನ್ ಕೊಡ್ಬೋದಲ್ಲ ಡಾಕ್ಟರ್? ಮಗುವಿನ ಇಮ್ಯುನಿಟಿ ಪವರ್ಗೆ ತಾಯಿ ಎದೆ ಹಾಲಿಗಿಂತ ಬೇರೆ ಮೆಡಿಸನ್ ಇಲ್ಲ. ತುಳಸಿ ಅವರೇ, ನೀವು ಎದೆ ಹಾಲು ಕೊಡ್ತಿದ್ವಾ? ಅದು ಅಮ್ಮ ಆಗೊಮ್ಮೆ ಈಗೊಮ್ಮೆ ಕೊಡ್ತಾರೆ. ಮಿಕ್ಕ ಟೈಮಲ್ಲೆಲ್ಲ ಫಾರ್ಮುಲಾ ಮಿಲ್ಕೆ ಕೊಡ್ತೀವಿ. ತಪ್ಪು ಮಾಡ್ತಾ ಇದ್ದೀರಾ ನೀವು ತುಳಸಿ ಅವರೇ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರನೇ ತಾಯಿಗೆ ಎದೆ ಹಾಲು ಬರೋದಿಲ್ಲ. ಹಾಗಿದ್ದಾಗ ಮಾತ್ರ ಮಗುಗೆ ಫಾರ್ಮಲ್ ಮಿಲ್ಕ್ ಕೊಡೋದಕ್ಕೆ ಹೇಳ್ತೀವಿ ನಾವು. ಎದೆ ಹಾಲನ್ನು ಡೊನೇಟ್ ಮಾಡೋ ತಾಯಂದ್ರು ಇರ್ತಾರೆ. ಆ ರೀತಿ ಹಾಲನ್ನು ಕುಡಿಸ್ತೀವಿ. ಆದರೆ ಇಲ್ಲಿ ನೀವು ಮಾಡ್ತಿರೋದೇನು? ನನಗೆ ಗೊತ್ತಿರೋ ಹಾಗೆ ನೀವು ಮಗುಗೆ ಎದೆ ಹಾಲು ಕುಡಿಸ್ಬೋದಲ್ವಾ? ಮಗು ಪೂರ್ಣಿಗೆ ಹೊಂದ್ಕೊಳ್ಳಿ ಅಂತ ಅಮ್ಮ ಮಗುಗೆ ಸುಮಾರು 2 ವರ್ಷ ಆಗೋ ತನಕ ತಾಯಿ ಎದೆ ಹಾಲಿಗಿಂತ ಒಳ್ಳೆ ಆಹಾರ ಇನ್ಯಾವುದೂ ಇರಲ್ಲ. ಅದರಲ್ಲೂ ಮಗುಗೆ 6 ತಿಂಗಳು ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದೇ ತಾಯಿ ಎದೆ ಹಾಲಿಂದ. ಎದೆ ಹಾಲು ಕೊಡದಿರ ಇದ್ರೆ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು. ಹಾಗೇನೆ ತಾಯಿಗೂ ಇದರಿಂದ ತೊಂದರೆ ಆಗ್ಬೋದು. ಆಗಾಗ ಎದೆ ನೋವು ಕಾಣಿಸ್ಕೋಬಹುದು. ದಯವಿಟ್ಟು ಮತ್ತೆ ಇಂಥ ತಪ್ಪನ್ನ ಮಾಡಬೇಡಿ. ಮಗುಗೆ ಟೈಮ್ ಟು ಟೈಮ್ ಎದೆ ಹಾಲು ಕೊಡಿ. ನಾನೀಗ ಡ್ರಾಪ್ಸ್ ಬರೆದು ಕೊಡ್ತೀನಿ, ಅದನ್ನು ಮಗುಗೆ ಹಾಕಿ. ನಾಳೆನ ಜ್ವರ ಕಡಿಮೆ ಆಗದೆ ಇದ್ದರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀನಿ. ನಾನು ಹೇಳಿದ್ದನ್ನು ಮರಿಬೇಡಿ. ನಿಮ್ಮ ಉದ್ದೇಶ ಏನೇ ಇರಲಿ, ಎಲ್ಲದಕ್ಕಿಂತ ಮಗುವಿನ ಆರೋಗ್ಯ ಮುಖ್ಯ. ನಾನು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.